ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಪ್ರಯುಕ್ತ ರಕ್ತದಾನ ಮಾಡಿ ಮಾನವೀಯತೆ ಮೆರೆದ ಶ್ರೀ ರವೀಂದ್ರ ಸ್ವಾಮಿ. ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ರಕ್ತದಾನ ಮಾಡಿದ ರವಿಸ್ವಾಮಿ ಅವರಿಗೆ ಶುಭ ಕೋರಿದ ಸಚಿವ ರಹೀಂ ಖಾನ್ ಮತ್ತು ಸಂಸದ ಸಾಗರ್ ಖಂಡ್ರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಭವ್ಯ ಭಾರತದ ಅಭಿವೃದ್ಧಿಯ ಜನಕ ಅಂಬೇಡ್ಕರ್ ಅವರಾಗಿದ್ದಾರೆ. ಗಿರೀಶ್ ಬದೋಲೆ. ಭಾವೈಕ್ಯತೆ ಮತ್ತು ಶಾಂತಿ ಕಾಪಾಡಿಕೊಂಡು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿದೆ. SP ಪ್ರದೀಪ್ ಗುಂಟಿ. ಡಾಕ್ಟರ್ ಬಾಬಾ ಸಾಹೇಬರ ಮಹಾಪರಿನಿರ್ವಾಣ ಪ್ರಯುಕ್ತ ಶೋಷಿತ ಸಮುದಾಯಗಳ ಐಕ್ಯತೆ ದಿನ ಮತ್ತು ಸಂಗೀತ ನುಡಿ ನಮನ ಕಾರ್ಯಕ್ರಮ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಸಾಗರ್ ಖಂಡ್ರೆ. ಸುಪ್ರೀಂ ಕೋರ್ಟ್ನಿಂದ ಸಣ್ಣ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇದೆ ಅಂದರೆ ಅದು ಬಾಬಾ ಸಾಹೇಬರ ಕೊಡುಗೆಯಾಗಿದೆ. ಸಚಿವ ರಹೀಂ ಖಾನ್. ಬಾಬಾ ಸಾಹೇಬರನ್ನ ಒಂದೇ ಸಮುದಾಯಕ್ಕೆ ಕಟ್ಟಿ ಹಾಕಬಾರದು. ಅನಿಲ್ ಕುಮಾರ್ ಬೆಲ್ದಾರ್. ಬಾಬಾ ಸಾಹೇಬರ 125ನೇ ಜಯಂತಿ ಉತ್ಸವವನ್ನು ವಿಶ್ವಸಂಸ್ಥೆಯು ವಿಶ್ವ ಜ್ಞಾನ ದಿನ ಎಂದು ಘೋಷಣೆ ಮಾಡಿದೆ. ಬಂಡೆಪ್ಪ ಕಾಶಂಪುರ್. ಮಹಾಪರಿನಿರ್ವಾಣ ದಿನದಲ್ಲಿ ಅಭಿಮತ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿಶ್ವರತ್ನ ಮಹಾಕಾರಣಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ ಅವರು ರಕ್ತದಾನವನ್ನು ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬೀದರ್ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ಆಯೋಜನೆ ಮಾಡಿರುವಂತಹ ಮಹಾನಾಯಕನ 68ನೇ ಮಹಾಪರಿನಿರ್ವಾಣ ಮತ್ತು ಶೋಷಿತ ಸಮುದಾಯಗಳ ಐಕ್ಯತಾ ದಿನ ಹಾಗೂ ಸಂಗೀತ ನುಡಿ ನಮನ ಕಾರ್ಯಕ್ರಮದಲ್ಲಿ ಆಯೋಜಿಸಿರುವಂತಹ ಉಚಿತ ರಕ್ತದಾನ ಶಿಬಿರದಲ್ಲಿ ರವೀಂದ್ರ ಸ್ವಾಮಿ ಅವರು ರಕ್ತದಾನವನ್ನು ಮಾಡಿದ್ದಾರೆ. ರವೀಂದ್ರ ಸ್ವಾಮಿ ಅವರ ಈ ಕಾರ್ಯಕ್ಕೆ ಸಂಸದ ಸಾಗರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಜನಪ್ರತಿನಿಧಿಗಳು, ಯುವಕರು ತಮ್ಮ ಶುಭವನ್ನ ಹಾರೈಸಿದ್ದಾರೆ ಮತ್ತು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತನಾಡಿರುವಂತಹ ಶ್ರೀ ರವೀಂದ್ರ ಸ್ವಾಮಿ ಅವರು ಬಾಬಾ ಸಾಹೇಬರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಅವರಿಗೆ ಶತಶತ ನಮನಗಳು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರು ಕೂಡ ಇಂದಿನ ಕಾಲದಲ್ಲಿ ಸಾಗಬೇಕಾಗಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ರಕ್ತದಾನ ಮಾಡಿದ ನಂತರ ಏಕ್ತಾ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ, ಬಡವರ ಆಶಾ ಕಿರಣ ರವೀಂದ್ರ ಸ್ವಾಮಿ ಅವರು ಮಾತನಾಡ್ತಾರೆ. ದೇಶದಲ್ಲಿ ಇಂದು ಹಲವು ಜನರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸಹಕಾರಿಯಾಗಲು ನಮ್ಮಂತೆ ಪ್ರತಿಯೊಬ್ಬ ಸದೃಢ ವ್ಯಕ್ತಿಗಳು ರಕ್ತದಾನವನ್ನು ಮಾಡಲೇಬೇಕು. ಬಾಬಾ ಸಾಹೇಬರು ಅನೇಕ ಜನರ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿದ್ದರು. ದೀನ ದುರ್ಬಲರಿಗೆ, ಹಿಂದುಳಿದವರಿಗೆ, ಸರ್ವ ಶೋಷಿತ ಸಮುದಾಯಗಳಿಗೆ ಪ್ರೇರಕ ಶಕ್ತಿಯಾಗಿದ್ದರು. ಅವರ ಹಕ್ಕುಗಳನ್ನು ಅವರಿಗೆ ಕೊಡಿಸಿದ್ರು. ಆದ್ದರಿಂದ ಇಂದು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕಾದ ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಕೂಡ ರವೀಂದ್ರ ಸ್ವಾಮಿ ಅವರು ಹೇಳಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣ ದಿನದ ದೇಶದ 150 ಕೋಟಿ ಜನತೆಗೆ ಶತಶತ ನಮನವನ್ನು ಕೋರುತ್ತೀನಿ. ಅದೇ ರೀತಿ ಇವತ್ತು ತ್ಯಾಗ ಬಲಿದಾನದ ದಿನ. ಯುವಕರಿಗೆ ನನ್ನ ಮನವಿಯನ್ನು ಮಾಡ್ತೀನಿ. ಯಾರು ಸದ್ಧೂಳಾಗಿದ್ದರು ಅವರು ಏನು ದೇಶ ರಕ್ತಹೀನತೆಯಿಂದ ಬಳಗ್ತಾ ಇದೆ, ಅಂಥ ಸಂಬಂಧ ನಿವಾರಣೆ ಆಗೋಕ್ಕೆ ನಾವು ಯುವಕರೆಲ್ಲ ಮುಂದಾಗಬೇಕು. ರಕ್ತದಾನದ ಮುಖಾಂತರ ಇವತ್ತು ತ್ಯಾಗ ಬಲಿದಾನದ ದಿನ ಇದೆ. ಇದರಷ್ಟು ರಕ್ತ ಕೊಡೋಕ್ಕೆ ಪವಿತ್ರವಾದ ಇನ್ನೊಂದು ದಿನ ಸಿಗಂಗಿಲ್ಲ. ಹಾಗಾಗಿ ತಾವು ಯುವಕರು ಮುಂದೆ ರಕ್ತದಾನ ಮಾಡಬೇಕಂತೇಳಿ ತಮ್ಮಲ್ಲಿ ಕೋರ್ತೀನಿ. ಜೈ ಭೀಮ್, ಜೈ ಭಾರತ್. ಧನ್ಯವಾದ.
ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ನಿಮಿತ್ತ ನೀಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ಬದೋಲೆ ಅವರು, ಭವ್ಯ ಭಾರತದಲ್ಲಿ ಸಂವಿಧಾನ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳು, ಕರ್ತವ್ಯಗಳು, ಸಮಾನತೆ, ಭಾವೈಕ್ಯತೆ, ಭಾತೃತ್ವ ನೀಡಿ ಅಸ್ಪೃಶ್ಯತೆ ನಿವಾರಣೆಗೆ ಪರಿಶ್ರಮ ಪಟ್ಟ ಅಂಬೇಡ್ಕರ್ ಅವರು ಮಹಾಮಾನವತಾವಾದಿ ಹಾಗೂ ಭವ್ಯ ಭಾರತದ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪಂಚಶೀಲ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾತನಾಡುತ್ತಾರೆ. ಭಾರತೀಯರಾದ ಪ್ರತಿಯೊಬ್ಬರು ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದು ಭಾವೈಕ್ಯತೆ ಮತ್ತು ಶಾಂತಿ ಕಾಪಾಡಿಕೊಂಡು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಆಮೇಲೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಪೂಜ್ಯ ಭಂತೆ ಜ್ಞಾನಸಾಗರ ಹಾಗೂ ಭಿಕ್ಕು ಸಂಘ ತ್ರಿಶರಣ ಪಂಚಶೀಲ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿ ಅಧ್ಯಕ್ಷ ಮಾರುತಿ ಬೌದೆ, ಗೌರವಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕಾರ್ಯಾಧ್ಯಕ್ಷ ಪವನ್ ಮಿಠಾರೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೋರ್ನಾಳ್ಕರ್, ಕಾರ್ಯದರ್ಶಿ ರಾಹುಲ್ ಡಂಗೆ, ಖಜಾಂಚಿ ವಿನೋದ್ ಬಂದ್ಗೆ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಎಚ್.ಎಸ್. ಸಿಂಧು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವಂತಹ ಪ್ರೇಮ್ಸಾಗರ್ ದಾಂಡೇಕರ್, ನಗರಸಭೆ ಪೌರಾಯುಕ್ತ ಶಿವರಾಜ್ ರಾಠೋಡ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸುಭಾಷ್ ನಾಗುರೆ, ಪ್ರಮುಖರಾದ ರಾಜ್ಕುಮಾರ್ ಮೂಲ್ಭಾರತಿ, ಬಸವರಾಜ್ ಮೇತ್ರೆ, ಪ್ರಶಾಂತ್ ದೊಡ್ಡಿ, ಸಂಗು ಚಿದ್ರಿ, ಸುನಿಲ್ ಡೋಳೆ, ಸುರೇಶ್ ಶಿಂಧೆ, ಸುಮಂತ್ ಕಟ್ಟಿಮನಿ ಸೇರಿದಂತೆ ಇನ್ನು ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬರು ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ತತ್ವಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ತಪ್ಪದೇ ಅಳವಡಿಸಿಕೊಳ್ಳಬೇಕು. ಹಿಂದಿನ ಕಾಲದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಇರಲಿಲ್ಲ, ಆದರೆ ಇಂದು ಸಾಕಷ್ಟು ಅವಕಾಶಗಳಿವೆ. ಪ್ರತಿಯೊಬ್ಬರು ಕೂಡ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕೆಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೆಳಿಗ್ಗೆ ಅನಿಲ್ ಕುಮಾರ್ ಬೆಲ್ದಾರ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತ ಸಮುದಾಯಗಳ ಐಕ್ಯತಾ ದಿನ ಹಾಗೂ ಸಂಗೀತ ನುಡಿ ನಮನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಇಂದು ನಾನು ಸಂಸದನಾಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು. ಅವರು ಹಣ, ಆಸ್ತಿ ಇದ್ದವರು ದೊಡ್ಡವರಲ್ಲ, ಉತ್ತಮ ಗುಣ ಹೊಂದಿ ಎಲ್ಲರೊಂದಿಗೆ ಗೌರವದಿಂದ ಯಾರು ನಡ್ಕೊಳ್ತಾರೋ ಅವರೇ ನಿಜವಾದ ಒಂದು ದೊಡ್ಡವರು ಅನಿಸ್ಕೊಳ್ತಾರೆ ಈ ಸಮಾಜದಲ್ಲಿ ಎನ್ನುವಂಥ ಮಾರ್ಮಿಕವಾಗಿರುವಂಥ ಮಾತುಗಳನ್ನು ಸಾಗರ್ ಖಂಡ್ರೆ ಹೇಳಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಈ ಒಂದು ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಗ್ರಾಮ ಮಟ್ಟದಲ್ಲಿ ಒಬ್ಬ ಬಡವನಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಕಾರಣವಾಗಿದೆ. ಆದರೆ ಇಂದು ಅದನ್ನೇ ಕೆಲವರು ಬದಲಾವಣೆ ಮಾಡಲು ಪ್ರಯತ್ನ ಮಾಡ್ತಾ ಇರುವಂಥದ್ದು ನೋವಿನ ಸಂಗತಿಯಾಗಿದೆ. ಈ ಹಿಂದೆ ರಾಜನ ಮಗ ರಾಜನಾಗ್ತಾ ಇದ್ದ, ಆದರೆ ಇಂದು ಬಡವರ ಮಗನೂ ಕೂಡ DC, AC, ದೊಡ್ಡ ದೊಡ್ಡ MP, MLA ಆಗ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಅಂತಂದರೆ ಅದಕ್ಕೆ ಕಾರಣವೇ ಸಂವಿಧಾನವಾಗಿದೆ. ಆದ್ದರಿಂದ ಸಂವಿಧಾನವನ್ನು ಗೌರವಿಸೋಣ, ಅಳವಡಿಸಿಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್, ಬಾಬುರಾವ್ ಪಾಸ್ವಾನ್, ಅಂಬಾದಾಸ್ ಗಾಯಕ್ವಾಡ್, ಸಂದೀಪ್ ಕಾಂಟೆ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳ್ಗಿ, ರವೀಂದ್ರ ಸ್ವಾಮಿ, ಯೂಸುಫ್ ಪಹಲ್ವಾನ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಎಷ್ಟೋ ವಿದ್ಯಾರ್ಥಿನಿಯರಿದ್ದಾರೆ, ತಾಯಂದಿರೆಲ್ಲರೂ ಬಂದಿದ್ದೀರಿ. ಅದಕ್ಕೆ ನಾನು ಹೇಳಕ್ ಬಯಸ್ತೇನೆ, ನೀವು ಕೂಡ ನಿಮ್ದು ಏನ್ ಶಿಕ್ಷಣ ಇದೆ ಅದಕ್ಕೆ ನೀವು ಮಹತ್ವ ಕೊಡ್ರಿ. ಮುಂಬರುವ ದಿನಗಳಲ್ಲಿ ಎಲ್ರಿಗೂ ದೊಡ್ಡ ಮನುಷ್ಯ ಆಗ್ಲಕ್ಕೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ಯಾರ್ಯಾರಿಗೆ ಇಚ್ಛಾಶಕ್ತಿ ಇದೆ, ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಅಂತವ್ರು 100 ಎಲ್ಲರೂ ದೊಡ್ಡ ವ್ಯಕ್ತಿ ಆಗ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು. ದೊಡ್ಡ ವ್ಯಕ್ತಿ ಅಂತಂದ್ರೆ ಬರೀ ನಾವು ಹಣ ಸಂಪಾದನೆ ಮಾಡೋದು, ಅಧಿಕಾರ ತಗೊಂಬೋದು ದೊಡ್ಡ ವ್ಯಕ್ತಿ ಅಂತ ಅನ್ನೋದಿಲ್ಲ. ದೊಡ್ಡ ವ್ಯಕ್ತಿ ಅಂತಂದ್ರೆ ಎಲ್ರಿಗೂ ನಾವು ಗೌರವ ಕೊಡೋದು, ಯಾರಿಗೂ ನಾವು ನಾವು ಎಳಿಬಾರ್ದು, ಎಲ್ಲರ ಜೊತೆ ನಾವು ಸಮಾನವಾಗಿ ಎಲ್ರಿಗೂ ನಾವು ಸಮಾನವಾಗಿ ನೋಡ್ಬೇಕು, ಎಲ್ಲರ ಜೊತೆ ನಾವು ಹೊಂದಾಣಿಕೆಯಿಂದ ನಡ್ಕೊಳ್ಬೇಕು. ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅಂತಾರೆ. ಯಾಕಂತಾರೆ ಎಷ್ಟೋ ಜನ ದುಡ್ಡು ಇರ್ಬೋದು, ಅಧಿಕಾರ ಇರ್ಬೋದು, ಆದ್ರೆ ಆ ಗುಣಗಳು ಸರಿಯಾಗಿರ್ಲಿಲ್ಲ ಅಂತಂದ್ರೆ ನಾಳೆ ದಿನ ಯಾರು ಕೇಳೋರು ಇರಲ್ಲ. ಸಮಾಜದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾಳೆ ದಿನ ನಮಗೂ ಜನ ಗೌರವ ಕೊಡ್ತಾರೆ. ಇವಾಗ ಎಷ್ಟೋ ಜನ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ,
ಎಷ್ಟೋ ಕಡೆ ಅನ್ಯಾಯ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ದೆಲ್ಲ ಜವಾಬ್ದಾರಿ ಇರುತ್ತೆ ಕಿ ನಾವು ಈ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡಿ ನ್ಯಾಯದ ಪರವಾಗಿ ನಾವು ನಿಂತ್ಕೊಳ್ಬೇಕು. ಎಲ್ಲಾ ವ್ಯವಸ್ಥೆ ಇದೆ, ಕೋರ್ಟಿನ ವ್ಯವಸ್ಥೆ ಇದೆ, ಎಲ್ಲಾ ವ್ಯವಸ್ಥೆಯಲ್ಲಿ ನಾವು ಕರೆಕ್ಟ್ ಆಗಿ ನಾವು ಉಪಯೋಗ ಮಾಡ್ಕೊಳ್ಬೇಕು. ಆದ್ರೆ ಇನ್ನೂ ಏನ್ ಜಾಗೃತಿ ಇರಬೇಕು, ಜಾಗೃತಿ ಇಲ್ಲ. ಇನ್ನು ಎಷ್ಟೋ ಜನರಿಗೆ ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು. ಈಗ ನಾವು ಕೋರ್ಟಿಗೆ ಹೋಗಿ ನಾವು ಕೇಸ್ ಫೈಲ್ ಮಾಡ್ಬೇಕು ಅಂತಂದ್ರೆ ಯಾರಿಗೆ ಭೇಟಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಎಲ್ಲಾದ್ರೂ ಭ್ರಷ್ಟಾಚಾರ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಯಾವ ರೀತಿ ನಾವು ತಡೆ ಹಿಡಿಬೇಕು ಅಂತ ಇನ್ನೂ ಬಹಳ ಜನರಿಗೆ ಆ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ. ಅದು ನಾವು ಜಾಗೃತಿಯನ್ನು ನಾವು ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಾವೆಲ್ಲ ನೋಡ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಎಷ್ಟೋ ಜನ ಅಧಿಕಾರಕ್ಕೆ ಬಂದ್ಮೇಲೆ ಅವರೇ ಡಿಕ್ಟೇಟರ್ ಆಗ್ಬಿಡ್ತಾರೆ, ಅವರೇ ರಾಜರಾಗ್ಬಿಡ್ತಾರೆ. ಆದ್ರೆ ನಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, 3 ಇದಾವೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಲೆಜಿಸ್ಲೇಚರ್ ಅಂತಂದ್ರೆ ನಾವು ಜನಪ್ರತಿನಿಧಿಗಳು, ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದರಿರ್ಬೋದು, ಸಚಿವರಿರ್ಬೋದು, ಶಾಸಕರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮುನ್ಸಿಪಾಲಿಟಿ ಸದಸ್ಯರು, ನಾವೇನ್ ಆಯ್ಕೆ ಆಗ್ತೀವಿ, ನಾವು ಲೆಜಿಸ್ಲೇಚರು. ಎಕ್ಸಿಕ್ಯೂಟಿವ್ ದಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಬರ್ತಾರೆ, ಜುಡಿಷಿಯರಿ ನಮ್ಮೆಲ್ಲ ಜಡ್ಜಸ್ ಬರ್ತಾರೆ. ಇವು 3 ನನ್ನೇನ್ ಪಿಲ್ಲರ್ಗಳು ಇದಾವೆ, ಇವು 3 ಒಬ್ರಿಗೆ ಬರೀ ಒಂದೇ ಪಿಲ್ಲರ್ ಜಾಸ್ತಿ ಶಕ್ತಿ ಅಂತ ಏನಿಲ್ಲ. ಈಗ ನಾವು ಜನಪ್ರತಿನಿಧಿಗಳಿದ್ದೇವೆ, ನಾವು ಆಯ್ಕೆ ಆದ್ಮೇಲೆ ನಮ್ಗೆ ಅಧಿಕಾರ ಬಂದ್ಮೇಲೆ ನಾವು ಕೂಡ ಕಾನೂನು ವ್ಯವಸ್ಥೆ ನಾವು ಫಾಲೋ ಮಾಡಲೇಬೇಕಾಗತ್ತೆ, ಕಾನೂನು ಪ್ರಕಾರ ನಾವು ಹೋಗ್ಲೇಬೇಕಾಗತ್ತೆ. ಅದು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ದವ್ರು ಇದ್ದಾರೆ, ಜಡ್ಜಸ್ ಇದ್ದಾರೆ ನಮ್ಗೆ ಹಾದಿ ತೋರಿಸ್ಲಕ್ಕೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಹಾದಿ ತಪ್ಪಲತ್ತಾರ ಅಂತಂದ್ರೆ ನಾವು ಇದೀವಿ, ಜನಪ್ರತಿನಿಧಿಗಳಿದೀವಿ, ಅವ್ರಿಗೆ ಸರಿಯಾಗಿ ಹಾದಿಗೆ ನಾವು ತರ್ಲಕ್ಕೆ. ಮತ್ತೆ ನಾವು ದಾರಿ ತಪ್ಪಲತ್ತೀವಿ ಅಂತಂದ್ರೆ ಜಡ್ಜಸ್ಗಿಂತ ಜಾಸ್ತಿ ನೀವೇ ಇದೀರಿ, ನೀವೇ ಪಾಠ ಕಲಿಸ್ತೀರಿ. ಯಾರು ಕೆಲಸ ಮಾಡ್ತಾ ಇಲ್ಲ, ಯಾರು ಜನರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತವ್ರಿಗೆ ಜನನೇ ಪಾಠ ಕಲಿಸ್ತಾರೆ, ಅಂತವ್ರಿಗೆ ಜನನೇ ಆಯ್ಕೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಅಧಿಕಾರ ಏನಿದೆ ಅದು ಶಾಶ್ವತ ಇಲ್ಲ, ಬರೀ ಟೆಂಪರರಿ ಇದೆ. ಅದು ನಾವು ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೋಬೇಕು, ಯಾವತ್ತು ದುರುಪಯೋಗ ಮಾಡ್ಕೋಬಾರದು. ಇದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಜೊತೆ ಸಂಘಟನೆ, ಶಿಕ್ಷಣ ಇದ್ಮೇಲೆ ನಾವು ಸಂಘಟನೆ ಮಾಡ್ಲಕ್ ಸಾಧ್ಯ. ಶಿಕ್ಷಣ ಇಲ್ಲ ಅಂತಂದ್ರೆ ಯಾರಿಗೂ ಸಂಘಟನೆ ಮಾಡ್ಲಕ್ ಆಗಲ್ಲ. ಹೋರಾಟ ಮಾಡ್ಬೇಕು ಅಂತಂದ್ರೆ ಸಂಘಟನೆ ಮಾಡಬೇಕು. ಇದಕ್ಕೇನ್ ಶಿಕ್ಷಣ, ಸಂಘಟನೆ, ಹೋರಾಟ ಇದೆ. ಇವು 3 ನಾವು ಕರೆಕ್ಟ್ ಆಗಿ ನಾವು ಮಾಡಿದ್ರೆ ಮಾತ್ರ ಸಾಧ್ಯ. ಎಲ್ಲ ಸಂಘಟನೆ ಆಗಿರ್ಬೋದು, ಹೋರಾಟ ಇರ್ಬೋದು ಮಾಡ್ಲಕ್ ಸಾಧ್ಯ ಅಂತಂದ್ರೆ ಶಿಕ್ಷಣನೇ ಎಲ್ಲಕ್ಕಿಂತ ಮುಖ್ಯ. ಒಂದ್ರ ಮೇಲೆ ಒಂದಿದೆ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ನ್ಯಾಯ ಪರವಾಗಿ ಹೋರಾಟ ಮಾಡಬೇಕು, ನ್ಯಾಯದ ಪರವಾಗಿ ನಾವು ನಿಂತ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ, ಅವ್ರೇನ್ ಬರೆದಿದ್ದಾರೆ, ಅವ್ರೇನ್ ಸಂವಿಧಾನ ಬರೆದಿದ್ದಾರೆ, ಅದನ್ನೆಲ್ಲ ನಾವು ಓದ್ಕೋಬೇಕು, ಕರೆಕ್ಟ್ ಆಗಿ ನಾವು ಅರಿತುಕೊಳ್ಳಬೇಕು. ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅಂತ ನಾನು ಹೇಳಿ, ಈಗಾಗಲೇ ಸಮಯ ಸಾಕಷ್ಟಾಗಿದೆ. ಮತ್ತೆ ನಮ್ಮ ಸಚಿವರಾದ ರಹೀಂ ಖಾನ್ ಸರ್ ಅವರು ಮಾತಾಡಲಿದ್ದಾರೆ. ये गरीब लोग नजीक भी नहीं आ सकते थे। बाबा साहब के संविधान से पहले किसी को बात करने का हक नहीं था, किसी को जाको मिलने का हक नहीं था, पानी पीने का हक नहीं था, होटल में बैठने का हक नहीं था। ये सब ताकत, किसी को ताकत है, ये बातचीत नहीं है, ये ताकत है, इज्जत है, गरीबों का हक है। नहीं तो पहले राजा का बेटा राजा रहता था, पैसे वाले का बेटा ही डॉक्टर, इंजीनियर, एसी, डीसी, इंजीनियर, सिर्फ पैसे वालों का। जब से बाबा साहब आए, जब से बाबा साहब अपने हाथ में लिए पावर, संविधान लिखे, जब से गरीब का बेटा भी आज बड़ा डॉक्टर, इंजीनियर, एसी, डीसी, अपने आप को गरीब के बेटे बोलते हैं। एक से बड़े पोस्ट पे बैठे हैं, चीफ मिनिस्टर, बड़े पोस्ट पे बैठे हैं। वो लोग सब बाबा साहब का देन। नहीं तो आज भी बाहर कुछ कंट्रीज में राजा का बेटा ही राजा बन रहा है, आपको मालूम है। यहां पे हर इंसान अपने अपने जगह, ये सब बाबा साहब दिए। तो इसके लिए बहुत है, पूरा संविधान
संविधान पूरा देश आज जो ये स्थान पे आया है, 150 नंबर से 5वें नंबर पे कितना बीट करते आया, कितने लोगों में तरक्की करते आया। आज न्यूक्लियर पावर, आज हमारे देश के लिए हम कितनी अपनी ताकत के ऊपर गर्व करते हैं। क्या क्या चीज पूरी दुनिया के कंपटीशन में हम इतने 5वें 7वें स्थान पे आए। तो अगर ये संविधान नहीं रहता, वही उल्टा पुल्टा कानून चलता, दूसरे राजाओं का सका रहता, तो किसी को इंसाफ नहीं, गरीब गरीबी। आज हमारा देश का ये स्थान जो मिला है, बाबा साहब के संविधान की वजह से मिला है, कानून की वजह से। सबको इंसाफ, जितनी फ्रीडम अपने आप को यहाँ पे है, डर नहीं है। हमको कोई कुछ बोला तो हम केस कर सकते हैं, आवाज उठा सकते हैं, पेपर मीडिया में आता है, इसके ऊपर एक्शन होता है। ये सब संविधान में वजह से ये सब है। तो हमारा देश जो चल रहा है, देश तरक्की क्यों किया है, कितना तरक्की किया है, इतना लंबा बोले तो बहुत लंबी टाइम नहीं, इतना जब तरक्की किया है तो ये संविधान की वजह से हुआ तरक्की। और कुछ लोग इसी को हटाने के लिए कोशिश करते हैं। आज भी अगर अभी भी 100% अगर संविधान लागू होगा, संविधान तो है, मगर अभी भी 50% लोग बदमाशी कर रहे हैं, क्योंकि संविधान को चलाने में ऑफिसर बैठे हैं वहां पे या पॉलिटिशियन बैठे हैं, उसको करने नहीं दे रहे पूरी तरीके से, संविधान को पूरी तरीके से लागू होने नहीं दे रहे। जिस दिन संविधान पूरे तरीके से लागू होगा, हमारी दुनिया में हमारा देश नंबर 1 होगा। जब तक संविधान पूरा नहीं होगा तो नंबर 1 होना मुश्किल है। आप देखिए, मैं छोटा 2-4 एग्जांपल बोलता हूं। संविधान में सबको इक्वलिटी, सबको बराबर हक, या बराबर हक नहीं मिलता। आप यहां से बिदर से जो स्टार्ट करो, इतने पूरे बैठे हुए हम, कोई भी जाको बैंक में लोन पूछो, कोई भी इंडस्ट्री डाल दो बोल के पूछो, इंडस्ट्री डालने मिलती क्या जगह? कोई भी एक एजुकेशन मेडिकल कॉलेज डालता हूं, बड़े बड़े जो लोग यहां पे बैठे हुए चला रहे हैं, 100 करोड़ 200 करोड़ 500 करोड़ रुपए दिए लोन। कितने? 500 करोड़ रुपए, ये पूरा भर जाता 500 करोड़। ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದ ನಿಮಿತ್ತ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾರ್ಮಿಕವಾಗಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಇಂದಿನ ದಿನ ಶೋಷಿತ ಸಮುದಾಯಗಳ ಐಕ್ಯತಾ ದಿನವೆಂದು ಆಚರಣೆ ಮಾಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬರನ್ನ ಒಂದೇ ವ್ಯಕ್ತಿ ಎಂದು ಒಂದೇ ಸಮುದಾಯಕ್ಕೆ ಕಟ್ಟಿ ಹಾಕಬಾರದು. ಬಾಬಾ ಸಾಹೇಬರು 140 ಕೋಟಿ ಜನರ ಒಂದು ಮಹಾನಾಯಕರಾಗಿದ್ದಾರೆ. ಬಾಬಾ ಸಾಹೇಬರು ಒಬ್ಬ ಸೂರ್ಯ, ಒಬ್ಬ ಮಹಾರತ್ನರಾಗಿದ್ದಾರೆ ಎಂದು ಬೆಲ್ದಾರ್ ತಿಳಿಸಿದರು. ಗಾಂಧೀಜಿಯವರ ನುಡಿನಮನ ದೆಹಲಿಯಲ್ಲಿ ಆಚರಿಸುವಂತೆ ಬೀದರ್ನಲ್ಲೂ ಕೂಡ ಹೊಸ ಸಂಸ್ಕೃತಿ ಆಚರಿಸುವ ಒಂದು ಹೊಸ ಪ್ರಯತ್ನವನ್ನು ನಾವು ಆರಂಭ ಮಾಡಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವರು ಮತ್ತು ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಅವರು ಕೂಡ ಬಾಬಾ ಸಾಹೇಬರ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡಿದರು. ಅವರ ಬಗ್ಗೆಯೂ ಕೂಡ ಬಹಳ ಮಾರ್ಮಿಕವಾಗಿ ಅವರ ಒಂದು ಪುಣ್ಯಸ್ಮರಣೆ ನಿಮಿತ್ತವಾಗಿ ಬಾಬಾ ಸಾಹೇಬರ ಕುರಿತು ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಮಾತನಾಡಿದರು. ಹಿಂದುಳಿದ ಜಾತಿಯ ನಮ್ಮ ಕ್ರಿಶ್ಚಿಯನ್ ಮುಖಂಡರುಗಳು ಪ್ರತಿಯೊಬ್ಬರು ನಾವು ಇವತ್ತ ಈ ದಿನವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ, ಸಮಾವೇಶ 6ನೇ ತಾರೀಕಿಗೆ ಅಂದ್ರೆ ಇವತ್ತು ಈ ಶೋಷಿತ ಸಮುದಾಯಗಳ ಒಂದು ಧ್ವನಿಯಾಗಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂತಹ ಆ ಸಂವಿಧಾನದ ಸೌಲಭ್ಯಗಳನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಅದು ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಹಾಗಾಗಿ ನಾವು ಇವತ್ತು ಈ ಶೋಷಿತರ ಐಕ್ಯತೆ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಇವತ್ತ ಇದೇ ನಾವು ಬಾಬಾ ಸಾಹೇಬರಿಗೆ ನೀಡಬೇಕಾದಂತಹ ಗೌರವ ನಮನ. ಯಾಕೆಂದ್ರೆ ಬಾಬಾ ಸಾಹೇಬರ ಋಣಿಯಲ್ಲಿ ನಾವೆಲ್ಲ ಇದ್ದೀವಿ ಬಂಧುಗಳು. ಅವರ ಋಣಿಯನ್ನ, ಅವರ ಕೊಟ್ಟಂತ ಎಲ್ಲಾ ಬೆಲೆಗಳನ್ನ ನಾವು ಆಧರಿಸಿ ನಾವು ಜೀವನ ಪರ್ಯಂತ ಇದ್ದರೂ ಸಹ ನಮಗೆ ನಾವು ಈ ಜೀವನ ಸಾಲಾಗಂತು. ಹಾಗಾಗಿ ನಾವು ಇವತ್ತು ಏಕತೆಯನ್ನು ಪ್ರದರ್ಶಿಸಬೇಕಾಗಿದೆ. ಇವತ್ತು ದಲಿತ ಸಂಘಟನೆಗಳನ್ನ ಏಕತೆಯಿಂದ ನಾವು ಹಿಂದುಳಿದವರನ್ನ, ಬೇರೆ ಬೇರೆ ಕುಲದವರನ್ನ, ಬೇರೆ ಬೇರೆ ಜನಾಂಗದವರನ್ನ ಬಾಬಾ ಸಾಹೇಬರಿಗೆ ಕೆಲವು ಒಂದೇ ವ್ಯಕ್ತಿ
ಒಂದೇ ಸಮುದಾಯ ಅಂತ ನಾವು ಕಟ್ಟಿ ಹಾಕೋದಲ್ಲ. ಬಾಬಾ ಸಾಹೇಬರು ಈ ದೇಶದ 140 ಕೋಟಿಯ ಮಹಾನಾಯಕ. ಹಾಗಾಗಿ ಇವತ್ತು ವಿಶ್ವದಲ್ಲಿ ಯಾರು ಕೊಂಡಾಡ್ತಾರೆ ಅಂದ್ರೆ, ಅರೆ ಭಾರತದಲ್ಲಿ ಯಾರಿದ್ದಾರೆ ಅಂದ್ರೆ, ಭಾರತದಾಗ ಐಸಾ ಆದಮಿ ಹೈ, ಐಸಾ ಹೀರಾ ಹೈ, ಐಸಾ ಸೂರಜ್ ಹೈ, ಓ ಹೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಗಿ. ಸೊ ಹಾಗಾಗಿ ನಾವಿವತ್ತು ಶೋಷಿತರ ಐಕ್ಯ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಜಿಲ್ಲಾ ಆಡಳಿತಕ್ಕೆ, ನಮ್ಮ ಶಾಸಕ ಮಿತ್ರಗಳಿಗೆ, MLAಗಳಿಗೆ, ಮುಖಂಡರುಗಳಿಗೆ ನಾವೊಂದು ನುಡಿ ನಮನ ಕಾರ್ಯಕ್ರಮ ಯಾವ ತರ ದಿಲ್ಲಿಯಲ್ಲಿ ಪ್ರಧಾನ ಮಂತ್ರಿ ಅವರ, ಇಂದಿರಾ ಗಾಂಧಿ ಅವ್ರದ್ದು ಆಗ್ತದೋ, ಮಹಾತ್ಮ ಗಾಂಧಿ ಅವ್ರದ್ದು ನುಡಿ ನಮನ ಕಾರ್ಯಕ್ರಮ ಆಗ್ತದೋ, ಆ ತರ ಒಂದು ಹೊಸ ಒಂದು ಚೈತನ್ಯವನ್ನ ನಮ್ಮೆಲ್ಲ ಯುವ ಮುಖಂಡರುಗಳು, ನಮ್ಮೆಲ್ಲ ದಲಿತ ಚಳವಳಿಯ ಹೋರಾಟಗಾರರು ಹೇಳಿದರು, ಅಲ್ಲಣ್ಣ ನಾವು ಬಾಬಾ ಸಾಹೇಬರಿಗೆ ನಿಜವಾದ ನುಡಿ ನಮನವನ್ನ ಅವ್ರ ವೇದಿಕೆ ಮುಖಾಂತರ ನಾವೆಲ್ಲಾ ಸಮುದಾಯರು ಒಟ್ಟಿಗೆ ಸೇರ್ಕೊಂಡು ನಾವು ಒಂದು ಸಂಗೀತ ನುಡಿ ನಮನ ಕಾರ್ಯಕ್ರಮ ಹೇಳ್ಕೊಂಡಾಗ ನಾವು ಕೆಲವು ದಿನ ಹಿಂದೆಗಳೇ ಎಲ್ಲರನ್ನ ನಾವು ಬಹಿರಂಗವಾಗಿ ಆಹ್ವಾನ ನೀಡಿದ್ದೇವೆ. ನಾವೆಲ್ಲರನ್ನ ಪತ್ರಿಕೆ ಮುಖಾಂತರ, ಇವತ್ತು ಮನವಿಗಳ ಮುಖಾಂತರ ಎಲ್ಲ ಮುಖಂಡರುಗಳಿಗೆ ತಿಳಿಸಿದ್ದೇವೆ. ಹಾಗಾಗಿ ಇದೊಂದು ಹೊಸ ಪ್ರಯತ್ನ. ಇದು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಈ ನುಡಿ ನಮನ ಸಂಗೀತದ ಕಾರ್ಯಕ್ರಮವನ್ನ ನಾವು ಶೋಷಿತರ ಸಮುದಾಯಗಳ ಐಕ್ಯತೆ ದಿನ ಜೊತೆಯಲ್ಲಿ ಸಂಗೀತ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮೊದಲನೇ ಪ್ರಯತ್ನದಲ್ಲಿ ಬೀದರ್ನ ಸಮಸ್ತ ಎಲ್ಲಾ ಜನರು, ಎಲ್ಲಾ ನಾಗರಿಕರು, ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಬೌದ್ಧ ಸಂಘದ ಅಡಿಯಲ್ಲಿ, ಭಿಕ್ಕು ಸಂಘದ ನೇತೃತ್ವದಲ್ಲಿ, ದಲಿತ ಸಂಘಟನೆಗಳ ಒಂದು ಸಂಯುಕ್ತಾಶ್ರಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತೊಂದು ಅಚ್ಚುಕಟ್ಟಾಗಿ ಒಂದು ನೋಡಿದವರಿಗೆ ಅನಿಸ್ಬೇಕು, ಏನಾದರೂ ಬಾಬಾ ಸಾಹೇಬ್ರ ಕನಸು ಕಂಡಿದ್ದರು ಬೌದ್ಧಮಯ ಭಾರತ ಮಾಡ್ತೇನೆ ಅಂತ ಹೇಳಿ ಇವತ್ತ ಬೀದರ್ ಜಿಲ್ಲೆಯ ದಲಿತ ಚಳವಳಿಯ ನನ್ನ ಮುಖಂಡರು, ನನ್ನ ಸಹೋದರರು, ನಮ್ಮ ಹಿರಿಯರು ಎಲ್ಲರೂ ಕೈ ಜೋಡಿಸಿದಕ್ಕಾಗಿ ಇವತ್ತು ಒಂದು ನುಡಿ ನಮನ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ನಾವು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೇವೆ ಬಂಧುಗಳೇ. ಇಲ್ಲಿ ಯಾರು ವ್ಯಕ್ತಿ ದೊಡ್ಡವರಲ್ಲ. ಬಾಬಾ ಸಾಹೇಬರ ಒಂದು ಹೆಸರು ಈ ನೀಲಿ ಜೆಂಡಾ ಇರುವವರಿಗೆ ಯಾವ ವ್ಯಕ್ತಿನೂ ಮುಂದೆ ಬರಕ್ ಎಲ್ಲರೂ ನಾವು ಅವರ ಜೆಂಡದ ಕೆಳಗೆ, ಆ ನೀಲಿ ಜೆಂಡದ ಕೆಳಗೆ ಬಾಬಾ ಸಾಹೇಬರ ವಿಚಾರಧಾರೆಯಲ್ಲಿ ನಾವೆಲ್ಲರ ಜೊತೆಯಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ನಾವು ಇವತ್ತ ಈ ದಲಿತ ಚಳವಳಿಯ ಮುಖಾಂತರ, ದಲಿತ ಸಂಘಟನೆಗಳ ಎಲ್ಲಾ ನೇತೃತ್ವದ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ಈ ವೇದಿಕೆ ಮುಖಾಂತರ ಜಿಲ್ಲೆಯ ಸಮಸ್ತ ಬಾಂಧವರಿಗೆ, ಎಲ್ಲಾ ವರ್ಗದವರಿಗೆ, ವಿಶೇಷವಾಗಿ ನನ್ನ ದಲಿತ ಅಣ್ಣತಮ್ಮರಿಗೆ ಒಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನಾವೆಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ ಕಾರ್ಯಕ್ರಮ ಆಗಬೇಕಂತ ಹೇಳಿ ಬೆಳಗ್ಗಿನಿಂದ ಈ ಒಂದು ಕಾರ್ಯಕ್ರಮ ನಡೀತಿದೆ. ನೋಡಿ, ನಮ್ಮ ಸಂಗೀತ ನಮನ ಕಾರ್ಯಕ್ರಮ ಅತಿಥಿಗಳನ್ನು ಸಹ ತಮ್ಮನ್ನು ಉದ್ದೇಶಿಸಿ ಮಾತಾಡುತ್ತಾರೆ. ನಾವೆಲ್ಲ ಜೀವನ ಪರ್ಯಂತ 2 ದಿವಸಗೋಸ್ಕರ ಕಾಯ್ತಾ ಇರ್ತೀವಿ. 14ನೇ ಏಪ್ರಿಲ್ ಬಾಬಾ ಸಾಹೇಬರ ಹುಟ್ಟಿದ ದಿನ. ಅಂದು ವಿಜೃಂಭಣೆಯಿಂದ ಇಡೀ ದೇಶ ಅಲ್ಲ, ಜಗತ್ತಲ್ಲಿ ಇವತ್ತು ಬಾಬಾ ಸಾಹೇಬರ ಜಯಂತಿ ಆಚರಣೆ ಆಗ್ತಾ ಇದೆ. ಅದೇ ರೀತಿ ಇಡೀ ಸಮಸ್ತ ಶೋಷಿತರ ಪಾಲಿಗೆ ಒಂದು ಕರಾಳ ದಿನ, ಒಂದು ಐಕ್ಯತೆ ಮಾಡಬೇಕಾದ್ರೆ ನಾವು ಬಾಬಾ ಸಾಹೇಬರ ನುಡಿ ನಮನವನ್ನ ಸಲ್ಲಿಸಿ, ಇವತ್ತು ಬಾಬಾ ಸಾಹೇಬರು ಅಗಲಿದ ದಿನ ಇರೋದರಿಂದ ನಾವು ಇಡೀ ಬಾಬಾ ಸಾಹೇಬರ ಹಾಕೊಟ್ಟಂತ ಮಾರ್ಗದಲ್ಲಿ, ಅವರು ಹೇಳಿದಂತೆ ನುಡಿದಂತ ನಡಿಬೇಕಂತ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಅಂತ ಹೇಳುತ್ತಾ, ಬಂದಂತ ಅತಿಥಿಗಳು ಮಾತಾಡ್ತಾ ಇರ್ತಾವೆ. ದಯವಿಟ್ಟು ಆಸನದ ವ್ಯವಸ್ಥೆ ಮಾಡಲಾಗಿದೆ. ನಮಗಾಗಿ ಬಾಬಾ ಸಾಹೇಬರು ಇಡೀ ಜೀವನ ಸಮರ್ಪಿಸಿದ್ದಾರೆ. ನೀವು ಸಹ ನಿಮ್ಮ ಸಮಯವನ್ನು ಕೊಟ್ಟು ಬೇರೆ ಬೇರೆ ಸಮುದಾಯದ ಬಂದಂತಹ ಮುಖಂಡರುಗಳಿಗೆ ಗೌರವವನ್ನು ಕೊಟ್ಟು ಅವರಿಗೂ ಸಹ ಬಾಬಾ ಸಾಹೇಬರ ವೇದಿಕೆ ಕಡೆ ಬಂದಾಗ ಬೇರೆ ಸಮುದಾಯದ ಮುಖಂಡರುಗಳಿಗೆ ಅನಿಸ್ಬೇಕು, ನಾವು ಎಲ್ಲೂ ತಪ್ಪು ಮಾಡಿಲ್ಲಪ್ಪ, ಎಲ್ಲೂ ಹೋಗಿದೆ ಅಂದ್ರೆ ಬಾಬಾ ಸಾಹೇಬರ ದಾರಿಯೆಲ್ಲ ಹೋಗ್ತಾ ಇದ್ದೀವಿ, ಭೀಮ್ ಸೈನಿಕರು ನಮಗೋಸ್ಕರ ನಿಂತಾರ ಅಂತ ಹೇಳಿ ಅವರಿಗೂ ಗೌರವ ತರ್ತಕ್ಕಂಥ ಕೆಲಸ ದಲಿತ ಚಳವಳಿ ಸಂಘಟನೆಗಳು ಮಾಡ್ತಾರಂತ ಹೇಳುತ್ತಾ, ಮತ್ತೊಮ್ಮೆ ವೇದಿಕೆಗೆ ಮಾನ್ಯ ಪೌರಾಡಳಿತ ಸಚಿವರು ಆಗಮಿಸಿದರೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ಅವರು ದೂರದ ಇವತ್ತು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಇರುವುದರಿಂದ ಅಲ್ಲಿಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಾಬಾ ಸಾಹೇಬರ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವರು ಬಾಬಾ ಸಾಹೇಬರ ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ದಲಿತ ಸಂಘಟನೆಗಳ ಎಲ್ಲ ಒಕ್ಕೂಲಿನ ಮನೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಇದು ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ಒಳ್ಳೆಯ ಆರಂಭ ಸಿಕ್ಕಿದೆ. ಇನ್ನು ಬರ್ತಕ್ಕಂಥ ವರ್ಷಗಳಲ್ಲಿ, ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಸೇರಿಕೊಂಡು ಐಕ್ಯತೆಯನ್ನು ಪ್ರದರ್ಶನ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಎಲ್ಲರೂ ಬಾಬಾ ಸಾಹೇಬ್ ಹೇಳ್ಕೊಟ್ಟಿದ್ದು ಶಿಕ್ಷಣ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇವತ್ತು ಶಪಥ ಮಾಡಿ ಹೋಗ್ಬೇಕು. ಎಲ್ಲ ಇಲ್ಲಿ ಹೆಚ್ಚು ಕಮ್ಮಿ ನಾವು ನೀಡುವ ಬಂದಿದ್ದೇವೆ. ನಮ್ಮ ಊರಾಗ, ನಮ್ಮ ಗಲ್ಯಾಗ ಒಬ್ಬ ಏನದಲ್ಲ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು,
ಶಿಕ್ಷಣ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಶಪಥ ಮಾಡ್ಬೇಕಾಯ್ತು, ಅದು ಬಾಬಾ ಸಾಹೇಬ್ರ ಹೆಸರು ಮೇಲೆ. ಅಷ್ಟೇ ಅಲ್ಲ, 125ನೇ ಬಾಬಾ ಸಾಹೇಬರು ಜಯಂತ್ಯೋತ್ಸವ ಇಡೀ ವಿಶ್ವದಲ್ಲಿ ವಿಶ್ವಸಂಸ್ಥೆ ಅನೌನ್ಸ್ ಮಾಡ್ತು. ಏನಂತ? ವಿಶ್ವ ನಾಲೆಜ್ ಡೇ ಅಂತೇಳಿ. ಈ ಒಂದು ವ್ಯಕ್ತಿತ್ವ ಇಡೀ ವಿಶ್ವದಲ್ಲಿ, ಅಂದ್ರೆ ನಾಲೆಜ್ ಇದ್ದಂತ ಮನುಷ್ಯ ಯಾರ ವಿಶ್ವದಲ್ಲೇ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳೋದು, ವಿಶ್ವಸಂಸ್ಥೆ ಹೇಳಿತು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ನೋಡ್ರಿ ಚಿಂತೆ ಮಾಡಿ ಹಗಲು ರಾತ್ರಿ ಸಂವಿಧಾನ ಬರೆ ಮುಂದ ಇವತ್ತಿಗೂ 75 ವರ್ಷ ಆದ್ಮೇಲೂ ನಾವು ಬಾಬಾ ಸಾಹೇಬರು ಹಾಕೊಟ್ಟಿದ್ದ ಹಾದಿ, ಅವ್ರು ಕೊಟ್ಟಿದಂತ ಸಂವಿಧಾನದಲ್ಲಿ ಸವಲತ್ತ ನಾವು ಮಂತ್ರಿ ಆಗ್ಬೇಕು, MLA ಆಗ್ಬೇಕು, JP ಆಗ್ಬೇಕು, TP ಆಗ್ಬೇಕಂದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದೇಣಿಗೆ ಅಂತ ಹೇಳಬಯಸ್ತೇನೆ ಬಂಧುಗಳೇ. ಇಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಅನಿಲ್ ಅವ್ರು ಹೇಳಿದ್ರಲ್ಲ, ಇದು ಒಂದು ಜಾತಿಗೆ ಸೀಮಿತ ಅಲ್ಲ, ಇದು ಎಲ್ಲಾ ಶೋಷಿತ ವರ್ಗದವ್ರಿಗೆ ಯಾರ್ಯಾರು ವಂಚಿತ ಆಗಿದಾರ ಅಂತವ್ರಿಗೆ ಏನಾರ ಶಕ್ತಿ ಕೊಡಂತ ಕೆಲಸ ನಮ್ಮ ಸಂವಿಧಾನ ಮುಖಾಂತರ ಬಾಬಾ ಸಾಹೇಬರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತ ನಾವು ಏನ್ ಮಾಡಬೇಕು, ಅವ್ರ ಈ ಮಹಾನ್ ಪುರುಷರು ಎಲ್ಲ ನೀವು ನೋಡಿ, ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು, ಇವರೆಲ್ಲ 2000 ವರ್ಷದ ಮೊದಲ ಇತಿಹಾಸ ಬುದ್ಧ ಅವ್ರದ್ದು, 800 ವರ್ಷದ ಮೊದಲಿಂದ ಇತಿಹಾಸ ಬಸವಣ್ಣವ್ರದ್ದು, 500 ವರ್ಷದಿಂದ ಮೊದಲಿಂದ ಇತಿಹಾಸ ಕನಕ ಅವ್ರದ್ದು, ಬಾಬಾ ಸಾಹೇಬ್ರದು 100 ವರ್ಷದ ಇತಿಹಾಸ. ಇವ್ರೆಲ್ಲರೂ ತಮ್ದೇನಾರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿನವರಲ್ಲ, ಇಡೀ ಮಾನವ ಕುಲಕ್ಕೇನಾದ ಒಳ್ಳೆ ಮಾಡಿದಂತ ವ್ಯಕ್ತಿಗಳು ಇವರು. ಅವತ್ತಿನ ಹಿಡಿದು ಬಂದಿದೆ 2000 ವರ್ಷಗಳು. ಅದೇ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ರದು ಪುಣ್ಯಾತ್ಮರದ್ದು ನಾವೆಲ್ಲರೂ ಇವಾಗ ಜನ್ಮೋತ್ಸವ ಆಗಿರಬಹುದು, ಅವರ ಅಗಲಿದ ದಿನಾಚರಣೆ ಆಗಿರ್ಬೋದು, ಮುಂದಿನ ಪೀಳಿಗೆಗೆ ನಾವೆಲ್ಲರೂ ತೋರಿಸ್ಕೊಡ್ತಾ ಇದ್ದೀವಿ ಬಂಧುಗಳೇ. ನಮ್ಮ ಭಾರತ ಸಂಸ್ಕಾರ ಬಹಳ ಒಳ್ಳೆಯ ಸಂಸ್ಕಾರ. ನಾವು ಮಾಡಿದ್ದನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡಿದ್ದನ್ನ ಎಲ್ಲರೂ ಮುಂದಿನ ಪೀಳಿಗೆಗಳು ಕಲ್ತ್ಕೋಬೇಕು. ಅದು ಒಂದು ಈ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅವರು ಶಿಕ್ಷಣ ಪ್ರಿಯರಾಗಿದ್ರು. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ದಿವಂಗತ ಬಿ ನಾರಾಯಣರವರು ಅವ್ರ ಜೋಬಲ್ಲಿ ಒಂದು 5 ರೂಪಾಯಿ ಇದ್ರೂ ಕೂಡ ಶಿಕ್ಷಣಕ್ಕೋಸ್ಕರ ಎಲ್ಲಾದ್ರೂ ಸಾಲ ಸೂಲ ಮಾಡಿಕೊಂಡು ಅವ್ರ ಶಿಕ್ಷಣಕ್ಕೋಸ್ಕರ ಬೇರೆಯವ್ರಿಗೆ ಕೊಡ್ತಾ ಇದ್ರು. ಅವ್ರ ಕೈ ಮೇಲೆ ಬೇಕಾದಷ್ಟು ಜನಗಳು ಶಿಕ್ಷಣ ಪಡೆದಿದ್ದಾರೆ. ಅವ್ರು ಬಹಳ ಖುಷಿಯಿಂದ ಹೇಳ್ಕೊಳ್ತಾ ಇದ್ರು, ಯಾರು ಶಿಕ್ಷಣ ಪಡಿತಿರೋ, ಯಾರಿಗೆ ಕಡಿಮೆ ಇದೆ ನನ್ನ ಹತ್ರ ಬಂದು ಸಹಾಯ ಕೇಳ್ರಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು. ಅವರು ಕೂಡ ಬಹಳ ಗರೀಬ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ಅವರು ಬಹಳ ಕಡು ಬಡತನದಲ್ಲಿ ಹುಟ್ಟಿ ಒಂದು ಶಿಕ್ಷಣ ಪಡೆದು 40 ವರ್ಷಗಳ ಹೋರಾಟ ಮಾಡಿ ಕೊನೆಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಕೇವಲ 2 ತಿಂಗಳು ಮಾತ್ರ. 2 ವರ್ಷ ಮಾತ್ರ. 2 ವರ್ಷ ಅವಕಾಶ ಸಿಕ್ಕಿದ್ರು ಕೂಡ ಬಹಳ ಡೆವಲಪ್ಮೆಂಟ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದಂತೆ ಅವರ ಹಾದಿಯಲ್ಲೇ ಕೂಡ ಇವರು ನಡೆದ್ರು. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಹೇಗೆ ಕಾನೂನು ಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು. ಮಹಿಳೆಯರಿಗೆ ಅರ್ಧ ಪಾಲ್ ಸಿಗಬೇಕು ಅಂತ ಹೇಳ್ಬಿಟ್ಟು ಜವಾಹರ್ಲಾಲ್ ನೆಹರು ಅವ್ರನ್ನ ಕೇಳಿದಾಗ ಅವರು ರದ್ದು ಮಾಡಿದಾಗ ಇವರು ಒಂದು ರಿಸೈನ್ ಮಾಡಿ ವಾಪಸ್ ಬಂದ್ರು. ಇವರು ನನಗೆ ಮಹಿಳೆಯರಿಗೆ, ನನ್ನ ಸಮಾಜಕ್ಕೆ ನ್ಯಾಯ ಸಿಗದಿರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂತ ವ್ಯಕ್ತಿ ಇವರು. ಹಾಗೆ ಅಣ್ಣ ಬಸವಣ್ಣನವರು ಕೂಡ ಹಾಗೇನೆ ಎಲ್ಲರಿಗೂ
ಸಮಬಾಳು ಸಮಪಾಲು ಸಿಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಂಥವ್ರು. ಅದೇ ರೀತಿ ದಿವಂಗತ ಬಿ ನಾರಾಯಣರವರು ಕೂಡ ಎಲ್ಲರಿಗೂ ಕೂಡ ಸಮಬಾಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅವರು ಮಹಿಳೆಯರಿಗೋಸ್ಕರ ಆಗಲಿ, ಪುರುಷರಿಗೋಸ್ಕರ ಆಗಲಿ, ಒಂದು ಸಂಘಟನೆ ಆಗಲಿ, ಒಂದು ವಿದ್ಯಾರ್ಥಿಗಳಿಗೋಸ್ಕರ ಆಗಲಿ, ಬಡವರಿಗಾಗ್ಲಿ ಎಲ್ಲರಿಗೋಸ್ಕರ ಶ್ರಮ ಪಟ್ಟು ದುಡಿದಂತ ವ್ಯಕ್ತಿ ದಿವಂಗತ ಬಿ ನಾರಾಯಣರವರು. ನಾನು ಈ ವೇದಿಕೆ ನನಗೆ ಸಿಕ್ಕಿದೆ, ಅವ್ರ ಬಗ್ಗೆ ಒಂದೆರಡು ಮಾತಾಡಲು ಅವಕಾಶನೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಬಹಳ ಕಷ್ಟಪಟ್ಟರು ಅವರು. ನಾವೇನು ಭಾಷಣದಲ್ಲಿ ಎಲ್ಲರದು ಮಾತನ್ನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀವಿ ಅಷ್ಟೇ. ಆದ್ರೆ ಅವರು ಬಹಳ, ನಮ್ಮ ಅಮೃತರಾವ್ ಚಿಂಕೋಡವ್ರಿಗೆ ಗೊತ್ತಿದೆ, ಇಲ್ಲಿ ಇರೋಂಥವ್ರಿಗೆ ಎಲ್ಲರಿಗೂ ಗೊತ್ತಿದೆ ಅವರು ಎಷ್ಟು ಕಡಬಡತನದಲ್ಲಿ ಹುಟ್ಟಿ ಇವರೆಲ್ಲ ದೊಡ್ಡ ಸಂಘಟನೆ ಮಾಡಿದಂಥವ್ರು. ಅಮೃತರಾವ್ ಚಿಂಕೋಡೆ ಅಣ್ಣವರಾಗಿರ್ಬೋದು, ಮಾಳಿಗೆ ಅಣ್ಣವರಾಗಿರ್ಬೋದು, ಇಲ್ಲಿ ಇರತಕ್ಕಂಥ ಕೆಲವು ಜನಗಳಿದ್ದಾರೆ. ಅವರು ಕೂಡ ಅವ್ರ ಹೆಜ್ಜೆ ಹಾಕಿದ ಹಿಂದೆ ಹೆಜ್ಜೆ ಹಾಕೋತ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಬಾ ಸಾಹೇಬರು ಸಂವಿಧಾನ ತಂದು ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ನಾವೆಲ್ಲರೂ ಮುಂದೆ ಅವ್ರ ಥರ ನಡ್ಕೋಬೇಕು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮೇಲೆ ಈ ಮಾತನ್ನು ಹೇಳಿ ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.